ಹಲೋ ಮೈ ವ್ಯೂವರ್ಸ್, ಎಲ್ಲರೂ ಹೇಗಿದ್ದೀರಾ? ಖಂಡಿತ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂಡಿದ್ದೀನಿ. ಮತ್ತೊಂದು ಹೊಸದೊಂದು ವ್ಲಾಗಿಗೆ ಎಲ್ರಿಗೂ ಸ್ವಾಗತ. ಇವತ್ತಿನ ವ್ಲಾಗಲ್ಲಿ ನನ್ನ ಮಕ್ಕಳು ಅಡುಗೆ ಮಾಡ್ತಾ ಇದ್ದಾರೆ. ಅದರಲ್ಲೂ ಚಿಕನ್ ರೆಸಿಪಿ ಮಾಡ್ತಾ ಇದ್ದಾರೆ. ಅದು ತುಂಬ ಹಳೆ ವಿಡಿಯೋ. ಸ್ಕ್ರೋಲ್ ಮಾಡ್ತಾ ಮಾಡ್ತಾ ಗ್ಯಾಲರಿಲಿ ಫುಲ್ಲು ಹಿಂದೆ ಹೋಗ್ಬಿಟ್ಟಿದೆ. ಅದು ಅಪ್ಲೋಡೇ ಮಾಡಿರಲಿಲ್ಲ. ಇವತ್ತು ಸಿಕ್ತು, ಅದರಿಂದ ಇವತ್ತು ಅಪ್ಲೋಡ್ ಮಾಡ್ತಾ ಇದ್ದೀನಿ. ತುಂಬ ಹಳೆ ವಿಡಿಯೋನ ಹೊಸದೊಂದು ರೂಪ ಕೊಟ್ಟು ಅಪ್ಲೋಡ್ ಮಾಡ್ತಾ ಇದ್ದೀನಿ. ಫುಲ್ ವಿಡಿಯೋ ನೋಡಿ, ಖಂಡಿತ ಮಿಸ್ ಮಾಡ್ಕೋಬೇಡಿ ಈ ವಿಡಿಯೋನ. ಯಾಕೆ ಅಂದರೆ ಈ ವಿಡಿಯೋದಲ್ಲಿ ತುಂಬ ಫನ್ ಇರುತ್ತೆ, ತುಂಬ ತರಲೆ ಮಾತುಗಳಿರ್ತವೆ. ಮಕ್ಕಳು ಯಾವ ರೀತಿ ಅಡುಗೆ ಮಾಡ್ತಾರೆ, ಸಿಂಪಲ್ ಆಗಿ ಕ್ಯೂಟಾಗಿ ಎಷ್ಟು ಫಾಸ್ಟಾಗಿ ಆಗುತ್ತೆ ರೆಸಿಪಿ ಅಂದರೆ ನೋಡ್ಕೊಂಬರೋಣ. ಹಾಗೆ ಈ ನನ್ನ ಚಾನಲ್ನ ನಿಮ್ಗೆ ಯಾರೆಲ್ಲ ಇಷ್ಟ ಆಯಿತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಕಮೆಂಟ್ ಮಾಡಿ, ನಿಮ್ಮ ಅನಿಸಿಕೆನ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನೋಡ್ಕೊಂಬರೋಣ ಯಾವ ರೀತಿ ಅಡುಗೆ ಮಾಡ್ತಾರೆ ಏನು ಅಂತ. ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾವು ಏನ್ ಮಾಡ್ತೇವೆ ಅಂತ ತಿಳಿಸ್ಕೊಡ್ತೀನಿ. ಇವತ್ತು ನಾವು ಚಿಲ್ಲಿ ಚಿಕನ್ ಈಸಿಯಾಗಿ ಮಾಡೋದು ಹೇಳ್ಕೊಡ್ತಾ ಇದ್ದೀನಿ. ಫಸ್ಟ್ ಅರ್ಧ ಕೆಜಿ ಚಿಕನ್ ತಗೊಂಡಿದ್ದೀನಿ, ಪಾತ್ರೆ ತಗೊಂಡಿದ್ದೀನಿ, ಒಂದ್ ಸ್ವಲ್ಪ ಕರಿಬೇವು, ಸ್ವಲ್ಪ ಮೆಣಸಿನ್ಕಾಯಿ, ಖಾರ ಪುಡಿ, ಧನಿಯಾ ಪೌಡರ್, ಗರಂ ಮಸಾಲ ಇಷ್ಟನ್ನ ತಗೊಂಡು ಏನ್ ಮಾಡೋದಂತ ತಿಳಿಸ್ಕೊಡ್ತೀನಿ, ಬನ್ನಿ ಫ್ರೆಂಡ್ಸ್. ಫಸ್ಟ್ ಎಲ್ಲಾದ್ರೂ ಮಿಕ್ಸ್ ಮಾಡ್ಕೊಳ್ಳೋಣ. ಇದ್ಯಾಕಂದ್ರೆ ಈಸಿ ಪೀಸಿ ಅಲ್ವಾ, ಅದಕ್ಕೆ ಫಸ್ಟ್ ಕರಿಬೇವು ಹಾಕ್ತಾ ಇದ್ದೀನಿ. ಇದೇನಿದು ಮೆಣಸಿನ್ಕಾಯಿ. ನೆಕ್ಸ್ಟ್ 2 ಸ್ಪೂನ್ ಖಾರ ಪುಡಿ, ಇಷ್ಟ ಹಾಕೊಳ್ಳಿ. ನಿಮಗೆ ಖಾರ ಮೀಡಿಯಂ ಬೇಕಂದ್ರೆ ಸ್ವಲ್ಪನೇ ಹಾಕೊಳ್ಳಿ. ನೆಕ್ಸ್ಟ್ ಧನಿಯಾ ಪೌಡರ್ 2 ಸ್ಪೂನ್. ನೆಕ್ಸ್ಟ್ ಗರಂ ಮಸಾಲ 1 ಸ್ಪೂನ್. ಇಷ್ಟು ಹಾಕೊಂಡೆ ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಈಗ ನೀರು ಹಾಕೋಣ ಬನ್ನಿ. ಸಾಕು ಇಷ್ಟು. ಈಗ ಮಿಕ್ಸ್ ಮಾಡೋಣ ಬನ್ನಿ. ಓಕೆ, ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ತೆಳ್ಳಗೆ ಬರೋ ಅಷ್ಟು ಒಂದ್ ಸ್ವಲ್ಪ ಕಲ್ಲುಪ್ಪು, ಇಷ್ಟ ಹಾಕಿದ್ದೀನಿ. ಮಿಕ್ಸ್ ಮಾಡೋಣ ಬನ್ನಿ. ಇದಂತೂ ಚೆನ್ನಾಗಿ ಮಿಕ್ಸ್ ಮಾಡ್ಬೇಕು, ಒಳ್ಳೆ ಲೆಮನ್ ಜ್ಯೂಸ್ ತರ. ಓಕೆ, ಆಗಿರುತ್ತೆ. ಈಗ ಚಿಕನ್ ಹಾಕೋಣ ಬನ್ನಿ. ಅಮ್ಮ, ದೊಡ್ಡ ಸ್ಪೂನ್ ಬೇಕು. ಈಗ ಚೆನ್ನಾಗೆ 5 ನಿಮಿಷ ಚೆನ್ನಾಗೆ ಬೇಯಿಸಿ ಹೇಳ್ತೀನಿ. ಈಗ ಒಂದ್ 5 ನಿಮಿಷ ಬೇಯಿಸಿದೀವಿ. ಈಗ ಸೋಯಾ ಸಾಸ್ ಹಾಕೋಣ. ಪಾಪ, ನೆಕ್ಸ್ಟ್ ನಿಂಬೆಹಣ್ಣು ರಸ ಹಾಕೋಣ. ಈಗ ಮಿಕ್ಸ್ ಮಾಡ್ಕೊಳ್ಳೋಣ. ಗಾಯ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೊಂಡು ಮರ್ತೋಗಿದ್ದೀನಿ ಫ್ರೆಂಡ್ಸ್. ಈಗ ಬನ್ನಿ ಹಾಕೋಣ. ಈಗ ಒಂದು 10 ನಿಮಿಷ ಚೆನ್ನಾಗಿ ಬೇಯಿಸ್ಕೊಳ್ಳೋಣ. ಗೈಸ್, ಈಗ ಆಲ್ಮೋಸ್ಟ್ ಬೆಂದಿದೆ. ಈಗ ಸ್ವಲ್ಪ ಕೊತ್ತಂಬರಿ ಹಾಕೋಣ ಬನ್ನಿ. ಮಾಡ್ತಾ ಮಾಡ್ತಾ ಮೈಕಲ್ಲಿ ಚಾರ್ಜ್ ಇದೆಯಾ ಇಲ್ವಾ ಅಂತ ನೋಡ್ಕೊಳ್ಳೋದೇ ಮರ್ತೋಗಿದ್ವಿ. ಆದ್ದರಿಂದ ನೆಕ್ಸ್ಟು ವಾಯ್ಸು ನಾನು ಕೊಡ್ತಾಯಿದ್ದೀನಿ.
ನೆಕ್ಸ್ಟ್ ಇವಳು ಹಾಕಿದ್ದು ಮೊಸರು ಹಾಕಿದ್ದಾಳೆ ಲಾಸ್ಟು, ಸ್ವಲ್ಪ ಬ್ಲೆಂಡ್ ಮಾಡಿಕೊಂಡು ಲಾಸ್ಟಿಗೆ ಹಾಕಿರೋದು. ಈಗ ಫೈನಲ್ ಟಚ್ಚು ಮುಗೀತು. ಈಗ ಸರ್ವಿಂಗ್ ಬೌಲ್ಗೆ ಸರ್ವ್ ಮಾಡ್ಕೊಳೋ ಟೈಮ್ ಬಂತು. ಸೊ ನಮ್ಮ ಬುಜ್ಜು ಮಾತಾಡಿರೋದು ನಿಮಗೆ ಇಷ್ಟ ಆಗಿದೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಇದಂತೂ ತುಂಬಾ ಈಸಿ ರೆಸಿಪಿ, ತುಂಬಾ ಟೇಸ್ಟಿಯಾಗಿ ಕೂಡ ಇತ್ತು. ನೋಡ್ತಾ ಇರ್ಬೋದು, ಈಗ ಟೇಸ್ಟ್ ನೋಡ್ತಾ ಇದ್ದಾಳೆ ಅವಳು. ತುಂಬ ಈಸಿಯಾಗಿ ಮಾಡ್ಬೋದು. ಈ ವ್ಲಾಗು ನಿಮಗೆ ಇಷ್ಟ ಆಗಿದೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದರೆ ಕಮೆಂಟ್ ಮಾಡಿ, ತುಂಬ ಇಷ್ಟ ಆಗಿದರೆ ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ. ರೆಸಿಪಿ ಇಷ್ಟ ಆಯಿತಾ, ಬುಜ್ಜು ಹೇಳಿ ಸ್ಟೈಲ್ ಇಷ್ಟ ಆಯಿತಾ, ಅವಳು ಮಾಡಿ ಸ್ಟೈಲ್ ಇಷ್ಟ ಆಯಿತಾ ಅಂತ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಹಾಗೆ ಈ ವ್ಲಾಗ್ನ ಇಲ್ಲಿಗೆ ನಾನು ಮುಗಿಸ್ತಾ ಇದ್ದೀನಿ. ನೀವು ಟ್ರೈ ಮಾಡಿದರೆ ಇದನ್ನು ಟೇಸ್ಟ್ ಯಾವ ಥರ ಇತ್ತು, ಇಲ್ಲ ಮುಂಚೆ ಕೂಡ ನೀವು ಟ್ರೈ ಮಾಡಿದರೆ ಏನು ಅಂತ ಒಂದು ಟೈಮ್ ಕಮೆಂಟ್ ಮಾಡಿ. ಸೊ ಇದನ್ನು ಇನ್ನೊಂದು ಹೇಳೋದು ಮರ್ತುಬಿಟ್ಟೆ ನಾನು. ಈ ವಿಡಿಯೋ ಬಂದು ತುಂಬ ಹಳೆಯ ವಿಡಿಯೋ. ನೋಡ್ತಾ ಇರ್ಬೋದು, ಅವಳು ಇವಾಗಿನ ಸ್ಟೈಲ್ಗೂ ಮತ್ತು ಅವಾಗಿನ ಸ್ಟೈಲ್ಗೂ ತುಂಬ ಚೇಂಜಸ್ ಇದೆ. ಸೊ ಈ ವ್ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ.